ಕಂಡದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು. ಅಷ್ಟೊತ್ತಿಗೆ ಸಮಯ ಇಲ್ಲ. ಅಷ್ಟೊತ್ತಿಗೆ ಜನರೆಲ್ಲ ಹೋಗಿ ಆಗುವುದು. ಇವರ ಭಂಡಾರದ ಚಿನ್ನ ಕರೀತಿಯಲ್ಲ ಮಾರ್ರೆ. ಇಲ್ಲ, ನಾನು ಅಲ್ಲಿ ಅಡ್ಡ ಬಿದ್ದೇ ಕದ್ದದ್ದು. ದೇವ್ರು ನಾನು ಹೇಳಿದೆ, ದೇವ್ರೆ ನಿಮ್ದು ಆಭರಣ ಎಲ್ಲ ತೆಗೀತೆ, ತೊಂದರೆ ಇಲ್ಲಲ್ಲ ಹೇಳಿದೆ. ಅಷ್ಟೊತ್ತಿಗೆ ಪ್ರಸಾದ ತಕೊಂಡು ಬಂದೆ. ಆಭರಣವನ್ನು ಕದಿಯುವುದಕ್ಕೆ ಹೇಳಿದಾಗ ಇವ ಆಗುವುದಿಲ್ಲ ಅಂತ ಹೇಳಿದ. ಪಾಪ ಬಡವ ಇವ. ಏನೋ ಚಿಕ್ಕ ಪುಟ್ಟ ಕಳ್ಳತನ ಮಾಡ್ತಾ ಇದ್ದ. ಇಲ್ಲ, ಇವರನ್ನು ದೊಡ್ಡ ದೊಡ್ಡದು ಕದೀತಾ ಇದ್ದೆ. ಅವನೇ ಒಪ್ಪಿಕೊಳ್ತಾನೆ. ದೊಡ್ಡ ದೊಡ್ಡ ಬೊಂಡೆಲ್ಲ ಕದೀತಾ ಇದ್ದೆ. ಬೊಂಡಲ್ಲೋ ಎಂತದಾಗ್ಲಿ ಕಳ್ಳನಾದ್ರು ಸಣ್ಣದು ಮಾಡಬಾರ್ದು, ದೊಡ್ಡ ಮಾಡು ಹಾಗೆ. ನಮ್ಮ ಮುಖ ನೋಡೋ ಗೊತ್ತಾಗ ಕೋಳಿ ಕಳ್ಳ ನೀನು. ಅಪರೂಪಕ್ಕೆ ಕೋಳಿ, ಶನಿವಾರ ಭಾನುವಾರ ಮಾತ್ರ ಕೋಳಿ ಕದಿ. ಯಾಕೆ ಬೇಕಲ್ಲ ಸಾರಿಗೆ. ತರಕಾರಿ ಇಲ್ಲಿ ಕೇಳು, ನೀನು ಹೇಳಿದ ಮಾತು ಸತ್ಯ ಅಂತೇಳಿ ಆಗ ಮಹಾರಾಜರಿಗೆ ನಿನ್ನನ್ನು ನಾನು ಒಪ್ಪಿಸುವುದಿಲ್ಲ, ನಿನ್ನನ್ನು ಕಳ್ಳ ಅಂತೇಳಿ ತೋರಿಸಿಕೊಡುವುದಿಲ್ಲ. ನನ್ನ ಮಿತ್ರನಾಗಿ ನಿನ್ನನ್ನು ಸ್ವೀಕರಿಸ್ತೇನೆ. ನಾನು ಮಿತ್ರನಾಗಿ ನನ್ನ ಮಿತ್ರತ್ವಕ್ಕೆ ಬೆಲೆ ಕೊಟ್ಟು ನನ್ನ ಜೊತೆಯಲ್ಲಿ ನೀನೇನು. ನಾನು ಎಲ್ಲಿಯಾದರೂ ನನ್ನ ಅಪ್ಪನ ಜಾಗಕ್ಕೆ ಮುಟ್ಟಿದೆ ಅಂತೇಳಿ ಆದ್ರೆ ನಿನಗೆ ಸರಿಯಾದ ಪದವಿಯನ್ನು ನಾನು ಕೊಡ್ತೇನೆ. ಹೌದಾ? ನನ್ನೊಟ್ಟಿಗೆ ಸೇರಿಕೊ. ನಿಮ್ಮೊಟ್ಟಿಗೆ ಆದ್ರೆ ಯಾವುದೇ ಕಾರಣಕ್ಕೆ ನಿನ್ನನ್ನು ಕಳ್ಳ ಅಂತ ಹೇಳುವುದಿಲ್ಲ. ಕಳ್ಳ ಅಂತ ಹೇಳಬಾರ್ದು. ಇಲ್ಲ ಅಲ್ಲ, ಬೇಡ ಅಂತ ನನಗೆ. ಈ ಬಂಗಾರ ಎಲ್ಲ ತಕೊಂಡೋಗಿ ನಾನು ಹೋಗ್ತೇನೆ. ನೀನು ಹೇಳಿದ ಮಾತು ಸತ್ಯವಾ? ಸತ್ಯ ಸತ್ಯ, ಸುಳ್ಳಲ್ಲ. ಸುಳ್ಳಲ್ಲ. ನನಗೆ ಅದು ಎಳನೀರು ಕದಿ. ಯಾರ ಮುಂದೆ ಹೇಳ್ತೀಯಾ? ಯಾರ ಮುಂದೆ ಬೇಕಾದ್ರೆ ಹೇಳಬಲ್ಲೆ. ಇದು ನನ್ನನ್ನು ಶಿಕ್ಷಿಸುವುದಿಲ್ಲ. ಅಲ್ಲ, ನೀವು ಮತ್ತೆ ಆ ನಮ್ಮನೆ ನೋಡು, ಈ ನಾಡಿನ ಒಡೆಯ ನನಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ ಕಳ್ಳನನ್ನು ಹಿಡಿಯುವುದಕ್ಕೆ. ಆದ್ದರಿಂದಲೇ ನಿನ್ನನ್ನು ಹುಡುಕಿಕೊಂಡು ಬಂದ. ನೀನು ಅಂತೇಳಿ ಗೊತ್ತಿರಲಿಲ್ಲ, ಈಗ ನಿನ್ನಿಂದ ನೀನು ಅಂತ ಗೊತ್ತಾಯ್ತು. ಈ ಊರಿನಲ್ಲಿ ಉತ್ತರಾಧಿಕಾರಿಯಾಗಿ ಯಾರು ಇಲ್ಲ. ಮಹಾರಾಜರಿಗೆ 2 ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳನ್ನು ಯಾರು ಮದುವೆ ಆಗ್ತಾರೋ ಅವರಿಲ್ಲಿ ಉತ್ತರಾಧಿಕಾರಿ ಆಗ್ತಾರೆ. ಆದ್ರಿಂದ ನಮ್ಮೊಡೆಯ ನಿಜವಾಗಿ ಉತ್ತಮ ವರನನ್ನು ಹುಡುಕ್ತಾ ಇದ್ದಾರೆ. ನಮ್ಮ ಒಡೆಯನಿಗೆ ಸಹಕಾರವಾಗಿರ್ಬೇಕು. ನಾವಿಬ್ಬರು ಒಡೆಯನಿಗೆ ಬೇಕಾದ ರೀತಿಯಲ್ಲಿ ಇರುವ, ಇಬ್ಬರು ಇರುವ, ಅವರಿಗೆ ಬೇಕಾದ ಸಲಹೆಯನ್ನು ಕೊಡುವ. ಈ ಆಭರಣದ ವಿಷಯ ಮಾತಾಡುವುದೇ ಬೇಡ. ಆ ಆಭರಣ ನಿನ್ನ ಹತ್ರವೇ ಇರಲಿ. ನನಗೆ ನಿನಗಲ್ಲ, ನಿನ್ನ ಹತ್ರ ಇರಲಿ. ದೇವರ ಭಂಡಾರದ ಚಿನ್ನ ಕರೀತಿಯಲ್ಲ ಮಾರ್ರೆ. ಇಲ್ಲ, ನಾನು ಅಲ್ಲಿ ಅಡ್ಡ ಬಿದ್ದೇ ಕದ್ದದ್ದು. ದೇವ್ರು ನಾನು ಹೇಳಿದೆ, ದೇವ್ರೆ ನಿಮ್ದು ಆಭರಣ ಎಲ್ಲ ತೆಗೀತೆ, ತೊಂದರೆ ಇಲ್ಲಲ್ಲ ಹೇಳಿದೆ. ಅಷ್ಟೊತ್ತಿಗೆ ಪ್ರಸಾದ ತಕೊಂಡು ಬಂದೆ. ಸತ್ಯ, ದೇವ್ರ ಯಾರು ಹೇಳಿದ್ರೆ ನಮ್ಗೆ ನಿಜವಾಗಿ ನಿನಗೆ ಗೊತ್ತಾಗ್ಲಿಲ್ಲ. ನಾ ಬರುವಾಗಲೂ ದೇವ್ರು ದೇವರ ಹತ್ರ ನೀನು ಅಡ್ಡ ಬಿದ್ದು ಯಾಚಿಸಿದಾಗ ದೇವರ ಪ್ರಸಾದ ಬಿತ್ತ, ಅದು ಅನುಗ್ರಹ ಅಂತೇಳಿ ಯಾರು ಹೇಳಿದ್ದು? ಮತ್ತೆ ಎಲ್ರು ಹೂ ನೋಡಿ ತೆಗಿತಾರೆ. ಅದು ಒಳ್ಳೆಯ ಕಾರ್ಯಕ್ಕಾದ್ರೆ ಹೂ ತೆಗಿತಾರೆ. ಇದು ಒಳ್ಳೇದಲ್ಲ. ಇದು ಕೆಟ್ಟ ಕಾರ್ಯ ಕದಿಯುವುದು. ನನಗೆ ಒಳ್ಳೆ. ಅದಕ್ಕೆ ಎಂತ ಹೇಳಿದ್ದು ದೇವರು ಗೊತ್ತುಂಟ? ಹೂ ಬಿದ್ದದ್ದಲ್ಲ, ನೀನು ಹಾಳಾಗಿ ಹೋಗ್ತಿ ಮಗನೇ ಅಂತೇಳಿ ಬೀಳಿಸಿತ್ತು. ನನಗೆ ಒಳ್ಳೇದಾಗುತ್ತೆ. ಎಂತದ್ದು? ಒಳ್ಳೇದು ಇನ್ನಾಗಬೇಕು. ನನಗೆ ಪದವಿ ಸಿಕ್ಕಿದ್ರೆ, ಅದು ನಿಮಗೆ ಸಿಕ್ಕಿದ್ರೆ ಅರ್ಥ ಆಯ್ತಾ? ಆ ಚಿನ್ನ ನಿನ್ನ ಹತ್ರವೇ ಇರಲಿ. ನಾನು ಕೇಳಿದಾಗ ತೋರಿಸ್ಬೇಕಾದ್ರೆ. ಆಯ್ತಾಯ್ತು. ನಾನು ಕೇಳಿದಾಗ ತೋರಿಸ್ತೇನೆ. ನೀನು ನನ್ನ ಹತ್ರ ಯಾವುದನ್ನು ಹೇಳಿದ್ದೆ ಅದನ್ನು ಹೇಳ್ಬೇಕು. ಹೇಳ್ತೇನೆ. ಆದ್ರೆ ನನ್ನನ್ನು ಕಳ್ಳ ಅಂತ ಹೇಳುವ. ಕಳ್ಳ ಅಂತ ಹೇಳುವುದಿಲ್ಲ. ನಂಬ್ತೇನೆ. ಸತ್ಯ, ಬೇರೆ ಯಾರನ್ನು ನಂಬುವುದೇ ಇಲ್ಲ. ನನ್ನನ್ನು ಎಲ್ಲಿಂದ ಎಲ್ಲಿಗೂ ನಂಬಬಹುದು. ನಾನು ಸ್ವಲ್ಪ ನಂಬಿಕೆ ಎಲ್ಲ ವಿಶ್ವಾಸ, ನಂಬಿಕೆಯ ವ್ಯಕ್ತಿ ನಾನು ಯಾರ ಮೇಲೂ ವಿಶ್ವಾಸ ಇರುವುದಿಲ್ಲ. ನಾನು ಅಂತವಲ್ಲ. ಮಂತ್ರಿಯ ಮಗ ಆಗಿರ್ಬೋದು. ನನ್ನ ಅಪ್ಪ ಮಂತ್ರಿ ಆಗಿದ್ದಾರಲ್ಲ, ಅವರು ನಿಯತ್ತಿನ ವ್ಯಕ್ತಿ. ನಾನು ಸಹ ಹಾಗೆ. ಎಲ್ಲಿಯಾದ್ರೂ ಬದಲಾವಣೆ ಆಗಿದ್ರೆ ನಿನ್ನ ಜೊತೆಯಲ್ಲಿ ಸೇರಿ ಆಗ್ತದೆ. ಬದಲಾವಣೆ ಮಾಡ್ತೇನೆ. ನಾ ಮಾಡುದಿಲ್ಲ, ಇಲ್ಲಿ ಆಗ್ತದ ನೋಡುವ. ಆದ್ರಿಂದ ನೇರವಾಗಿ ಅರಮನೆಗೆ ಹೋಗುದು ಬೇಡ. ನಾನೊಂದು ದಾರಿ ತೋರಿಸ್ತೇನೆ, ಅಲ್ಲಿಗೆ ಹೋಗಿ. ಕಂಡದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು. ಅಷ್ಟೊತ್ತಿಗೆ ಸಮಯ ಇಲ್ಲ. ಅಷ್ಟೊತ್ತಿಗೆ ಜನರೆಲ್ಲ ಹೋಗಿ ಆಗುವುದು. ನಿಜವೂ ನಿಮಗೆ ಗೊತ್ತಿಲ್ಲ, ನಾನು ಅವರನ್ನು ಪರೀಕ್ಷೆ ಮಾಡಿದ್ದೆ. ಯಾಕೆಂದ್ರೆ ನೀವು ವೃದ್ಧರಾಗ್ತಾ ಇದ್ದೀರಿ. ಯುವತಿಯಾದಂತ ಅವಳು ಬೇರೆ ಕಡೆಯಲ್ಲಿ ಎಲ್ಲಿಯಾದ್ರೂ ಹೋದ್ರೆ, ಏನಾದ್ರೂ ಪರಿಸ್ಥಿತಿ ಹಾಳಾದ್ರೆ ಪ್ರತಿಭಟನೆ ಹೇಗೆ ರೀತಿಯಲ್ಲಿ ಮಾಡ್ತಾಳೆ. ಇದಲ್ಲದೆ ನನಗೆ ರಾಜಕುಮಾರಿ ಅಂತಸ್ತೇನು, ಈ ರಾಜಕುಮಾರಿ ಯೋಗ್ಯತೆ ಏನು, ನಾನು ಇವಳನ್ನೇ ಹೇಳಿದ್ದೇನೆ. ಮಹಾರಾಜರಿಗೆ 2 ಕಣ್ಣಿದ್ದಾಗ 2 ಮಕ್ಕಳು, ಅವರು ಯೋಗ್ಯತಾವಂತರು. ಅವರಿಗೆ ಸರಿಯಾದ ವರ ಸಿಗಬೇಕು. ಅವಳನ್ನು ಮದುವೆ ಮಾಡಿ ಕೊಡುವಂತ ವರ ಇಲ್ಲಿ ಉತ್ತರಾಧಿಕಾರಿ ಆಗಬೇಕು ಅಲ್ವೇ?
ಖಂಡಿತವಾಗಿ ಸುಳ್ಳನಾಗ್ತಾ ಇದೆ. ಇದು ನಾನು ಅವರನ್ನು ಮದುವೆ ಆಗ್ಬೇಕಂತೆ. ನಾನು ಈಗ ಅವಳು ಹೇಳುವ ಮಾತು ನಾನು ಕೇಳಿದ್ದು ಸುಳ್ಳಲ್ಲ ಸ್ವಾಮಿ, ಹಾ ನಾನು ಕೇಳಿದ್ದು ಸರಿಯೇ. ಕೇಳಿದ್ದು ನೀನು ಸರಿ. ಆ, ಹೇಳಿದ್ದು ಸರಿಯೇ. ಸರಿ, ಆ, ಹಾಗಿದ್ರೆ ನಡೆದಂತಹ ಘಟನೆ ಅದು ಸರಿಯೇ. ಹಾಗಿದ್ರೆ ಎಲ್ಲವೂ ಪರೀಕ್ಷೆ. ಎಲ್ಲವೂ ಪರೀಕ್ಷೆ. ಹಾ. ಪರೀಕ್ಷೆಯಲ್ಲಿ ತೇರ್ಗಡೆ ಆಗುವುದು ಯಾರಂತ ಬೇಕು. ನೀವು ಬಂದಾಗ ಆಯ್ತಲ್ಲ, ತೇರ್ಗಡೆ ಆಯ್ತಾ? ನೀವು ಬಂದಾಗ ತೇರ್ಗಡೆ ಆಗ್ಲಿಲ್ಲ. ಆದ್ರೆ ನಿಮಗೆ ಸತ್ಯಸ್ಥಿತಿ ಗೊತ್ತಿಲ್ಲ ಸ್ವಾಮಿ. ಏನು? ಬೆಳ್ಳಗಿದ್ದದ್ದನ್ನೆಲ್ಲ ಹಾಲು ಅಂತೇಳಿ ಯೋಚಿಸ್ತೀರಿ ನೀವು. ಹಾ. ನಿಮ್ಮ ನಿರ್ಮಲವಾದಂತ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇಲ್ಲಿಯವರಿಗೆ ಸಾಧ್ಯ ಹಾ. ಆಗಿಲ್ಲ. ನಾನು ಹಾಗಲ್ಲ, ಮತ್ತೆ ನಿಮ್ಮನ್ನು ಅರ್ಥ ಮಾಡಿಕೊಂಡಿದ್ದೆ. ಅರ್ಥ ಮಾಡಿಕೊಂಡಿದ್ಯಾ? ನಿಮ್ಮ ಮಗಳನ್ನು ತುಂಬಾ ಅರ್ಥ ಮಾಡಿಕೊಂಡಿದ್ದೇನೆ. ಏನರ್ಥ ಮಾಡಿಕೊಂಡಿದ್ಯಾ? ನೀವು ಮಡಿಲಲ್ಲಿ ಹಾ. ಬೆಂಕಿಯನ್ನು ಕಟ್ಟಿಕೊಂಡಿದ್ದೀರಿ. ನಾನು ಮಡಿಲಲ್ಲಿ ವ್ಯಕ್ತಿಯನ್ನು ಕಟ್ಟಿಕೊಂಡದ್ದು. ಹೌದು. ಹೇಗೆ ಏನು ಅಂತ ಹೇಳಿ. ತಿಳಿಯದಿದ್ದ ಘಟನೆಗಳು ನಿಮಗೆ ಇನ್ನೂ ಗೊತ್ತಾಗಬೇಕು. ಹಾ. ಮನೆಯೊಳಗೆ ಹಾವಿದ್ರೆ ಹಾ. ಆ ಹಾವಿಗೆ ಹಾಲೆರೀತಾನೆ ಅಂತೇಳಿ ಆದ್ರೆ, ಹಾ. ಆ ಹಾವೇ ಕೈಗೆ ಕಚ್ಚುತ್ತದೆ ಅಂತೇಳಿ ಆದ್ರೆ, ಹಾ. ಆ ಹಾವಿಗೆ ಹಾಲೆರೀಬಹುದಾ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಆದ್ರಿಂದ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಏನು? ಬ್ರಾಹ್ಮಣನ ಮನೆಯಲ್ಲಿ ಇದ್ದಂತ ಆಭರಣ ಕಳವಾಯ್ತು. ಹಾ, ಹೇಗಾಯ್ತು? ನಾನು ತಿಳಿ. ನೀವೇ ಅಪ್ಪಣೆ ಕೊಟ್ಟದ್ದನಿಗೆ, ಹೌದಾ? ಹೌದು. ಹಿಡಿದು ತರಬೇಕು ಅಂತ. ಬೇಡವಾದಂತಹ ಚರ್ಚೆಯನ್ನು ಮಾಡಿದ್ದೇವೆ. ಕದ್ದದ್ದು ಯಾರು ಅಂತೇಳಿ ಹುಡುಕ್ಬೇಕಾಗಿಲ್ಲ, ಹಾ. ಇವನೇ ಕಳ್ಳ. ಇಲ್ಲ, ಪಾಪಿ ಮಗನೇ. ಅವಸರ ಮಾಡ್ಬೇಡಿ. ನಿನ್ನ ನಂಬಿಕೊಂಡು ಬಂದು ಅರ್ಧದಾರಿಯಲ್ಲಿ ಕೈ ಇಟ್ಟಲ್ಲ. ಇವ ಕಳ್ಳ. ಹಾ, ಇವ ಮೊದಲು ಕೋಳಿ ಕಾಯ್ದಿತ್ತ ಇದ್ದ. ಹಾ, ಇಲ್ಲಿ ಗೊಂಡ ಹಾ. ಇಲ್ಲಿ ಗೊಂಡ ಕಡೆ ಕೋಳಿ ಹಾ. ಶನಿವಾರ ಭಾನುವಾರ ಮಾತ್ರ. ಹಾ. ಎಂತದ್ದೆಲ್ಲ ಕದೀತಾ ಇದ್ದ. ಹಾ, ಆದ್ರೆ ಇವ ಈ ಮಟ್ಟಕ್ಕೆ ಇಳಿಬೇಕಾದ್ರೆ ಕಾರಣ ಯಾರು? ಹಾ. ಬೇರೆ ಯಾರಲ್ಲ ಸ್ವಾಮಿ. ಮತ್ತೆ ಅವನಿಗೆ ಹಣದ ಆಮಿಷ ತೋರಿಸಿ, ಹಾ, ಆಭರಣದ ಆಮಿಷ ತೋರಿಸಿ, ಹಾ, ದೇವರ ಆಭರಣವನ್ನು ಕದಿಯುವುದಕ್ಕೆ ಉಪದೇಶ ಕೊಟ್ಟು, ಇಲ್ಲ ದೇವರ ಆಭರಣ ಎಲ್ಲಿಂಟು ಅವನಿಗೆ ಗೊತ್ತುಂಟ. ಹಾ. ಹಾ? ದೇವರ ಆಭರಣವನ್ನೇ ಕದಿಬೇಕು ಅಂತೇಳಿ ಸೂಚಿಸಿದ್ದು ಬೇರೆ ಯಾರು ಅಲ್ಲ, ಯಾರು? ನಿಮ್ಮ ಮಗಳು. ನನ್ನ ಮಗಳು. ಹಾ. ಅಯ್ಯ, ಹಾ. ನೀನು ಹೇಳುವಂತಹ ಮಾತನ್ನು ನಂಬುವುದಕ್ಕೆ ನಾನು ಹೆಡ್ಡ ಅಂತ ಭಾವಿಸಿದ್ಯಾ? ಕೆಟ್ಟಾದ್ರೆ ನಾನು ಇಷ್ಟು ಮಾತಾಡ್ತೇನೆ. ಅಲ್ಲ, ಒಂದು ವೇಳೆ ಅದಕ್ಕೆ ಸಾಕ್ಷಿ ಅಂತ ಬೇಕು. ಸಾಕ್ಷಿ ಇಲ್ಲದೆ ನಾನು ಮಾತಾಡುದೇ ಇಲ್ಲ. ಸಾಕ್ಷಿ ಇಲ್ಲದೆ ಏನು ಮಾತಾಡುದು? ನಾನು ಎಲ್ಲ ಸಂಶೋಧನೆ ಮಾಡಿ ಹೇಳುದು. ಸಂಸದರಿಗಾಗಿ ಯಾರು ಯಾರು ಎಲ್ಲೆಲ್ಲಿಂದ ಏನು ತೆಗೆದಿದ್ದಾರೆ, ಹಾ. ಎಲ್ಲೆಲ್ಲಿ ಕೊಂಡೋಗಿ ಏನೇನೆಲ್ಲ ಇಟ್ಟಿದ್ದಾರೆ. ಹಾ. ಎಂತ ಸ್ವಾಮಿ ಅದು? ಮತ್ತೆ? ತಿಂಡಿಯ ಗಟ್ಟು ಕಟ್ಟಿ ಇಡ್ಲಿಕ್ಕೆ ಯಾವುದು? ತಿಂಡಿಯ ಹಾಗಲ್ಲ, ಅದು ಚಿನ್ನಾಭರಣ. ಚಿನ್ನಾಭರಣ. ಹಾ, ಅವ ಕದ್ದ ಆಭರಣ ಎಲ್ಲಿಂಟು ಅದು? ಇಲ್ಲ. ಈ ಆಭರಣ ಯಾರ್ದು ಸ್ವಾಮಿ? ಅದು ನನ್ನ ಮಗಳು. ನೀವು ಯಾವಾಗ ಕೊಟ್ಟದ್ದು ಇದು? ಹುಟ್ಟಿದ ಹಬ್ಬಕ್ಕೆ ಕೊಟ್ಟ. ಹುಟ್ಟಿದ ಹಬ್ಬಕ್ಕೆ ಬಹಳಷ್ಟು ವಿಜೃಂಭಣೆಯಿಂದ ಹಾ. ವೈಭವದಿಂದ ಎಲ್ಲ ಆಚರಿಸಿ ಮಗಳಿಗೆ ನನ್ನ ನೆನಪಲ್ಲಿ ಕಾಣಿಕೆಯಾಗಿ ಕೊಟ್ಟದ್ದು. ನೀವು ಕೊಟ್ಟದ್ದು. ಹಾ, ಈ ಆಭರಣ ಇವನ ಕೈಗೆ ಹೇಗೆ ಬಂತು? ಅದೇ ಈಗ ಅಕ್ಷಯ. ಅದೇ ಇರುವುದು ನೋಡಿ. ಹಾ, ಸತ್ಯ ಸಂಶೋಧನೆ ಮಾಡಬೇಕು. ಹಾ, ನಿಮ್ಮ ಮಗಳು ಹಾ, ಆಭರಣವನ್ನು ಕದಿಯುವುದಕ್ಕೆ ಹೇಳಿದಾಗ ಇವ ಆಗುವುದಿಲ್ಲ ಅಂತ ಹೇಳಿದ. ಹಾ, ಪಾಪ ಬಡವ ಇವ, ಹಾ, ಏನೋ ಚಿಕ್ಕ ಪುಟ್ಟ ಕಳ್ಳತನ ಮಾಡ್ತಾ ಇದ್ದ. ಹಾ. ಇಲ್ಲ ಇವರನ್ನು ದೊಡ್ಡ ದೊಡ್ಡದು ಕದೀತಾ ಇತ್ತು ಮನುಷ್ಯನ್ನೇ. ಅವನೇ ಒಪ್ಪಿಕೊಳ್ತಾನೆ. ದೊಡ್ಡ ದೊಡ್ಡ ಗೊಂಡೆಲ್ಲ ಕದೀತಾ ಇತ್ತು. ಅದು ಬೊಂಡಲ್ವ? ಎಂತದೇ ಆಗ್ಲಿ ಕಳ್ಳನಂತೂ ಸಣ್ಣದು ಮಾಡಬಾರ್ದು, ದೊಡ್ಡ ಮಾಡು. ಹಾಗೆ ಹಾ, ಇವ ಮಾಡ್ತಿರುವಂತ ಕೆಲಸಕ್ಕೆ ಪ್ರಚೋದನೆ ಕೊಡು. ಯಾವಾಗಲೂ ಹಾ. ಒಂದು ರಾಜಕುಮಾರಿ ಒಬ್ಬ ಕಳ್ಳತನ ಮಾಡ್ತಾನೆ ಅಂತೇಳಿ ಆದ್ರೆ, ಹಾ. ಕಳ್ಳತನ ಇದು ಸಲ್ಲದು ಅಂತೇಳಿ ಉಪದೇಶ ಕೊಡ್ಬೇಕು. ಖಂಡಿತವಾಗಿ. ಅಂತಲ್ಲಿಂದ ಹಾ. ನಮ್ಮದೇ ದೇವಸ್ಥಾನದ ಆಭರಣವನ್ನು ಕದಿಯುವುದಕ್ಕೆ ಪ್ರಚೋದನೆ ಕೊಡ್ತಾರೆ ಅಂತೇಳಿ ಆದ್ರೆ, ಹಾ. ಇದರ ಅರ್ಥ ಏನು? ಅವ ಆಗುವುದಿಲ್ಲ ಅಂತ ಹೇಳಿದ. ಹಾ. ಆಗುವುದಿಲ್ಲ ಅಂತ ಹೇಳಿ ಎಷ್ಟು ಕೊಟ್ಟದ್ದಿಗೆ ಮುಂಗಡ? 10 ಲಕ್ಷ. 10. 10 ಅದಲ್ಲದೆ ಈ ಆಭರಣ ಆಭರಣ. ನೋಡಿ, ಮಗಳ ಮೇಲಿನ ಮಮತೆಯಿಂದ ನೀವು ಕೊಟ್ಟಂತ ಆಭರಣ ಹಾ, ನಿಮ್ಮ ನೆನಪಿನಲ್ಲಿ ದಿನ ಕಳೆಯಬೇಕಿತ್ತು. ಇದನ್ನು ನೋಡಿಕೊಂಡು ಹಾ. ನೀವು ಸತ್ರು ನಿಮ್ಮ ನೆನಪಲ್ಲಿ ಇರಬೇಕಿತ್ತು. ಖಂಡಿತವಾಗಿ. ಅಂತದ್ದನ್ನೊಂದು ಕಳ್ಳತನಕ್ಕೆ ಬೇಕಾಗಿ ಉಪಯೋಗ ಮಾಡ್ತಾಳೆ ಅಂತೇಳಿ ಆದ್ರೆ, ಹಾ. ಮನೆಯಲ್ಲೇ ಹಾವಲ್ವ ಸ್ವಾಮಿ? ಹೌದು. ನಿಮ್ಮ ಮಗಳತ್ತ ಕೇಳಿ.